ಬಾಗಲಕೋಟೆಯಲ್ಲಿ ಖತರ್ನಾಕ್ ಕಳ್ಳರ ಗ್ಯಾಂಗ್ ಒಂದು ಅಂದರಾಗಿದೆ. ದಂಡುಪಾಳ್ಯದ ರೀತಿಯಲ್ಲಿಯೇ ಸಿನಿಮೀಯ ರೀತಿಯಲ್ಲಿ ಈ ಗ್ಯಾಂಗ್ ಕಳ್ಳತನವನ್ನ ಮಾಡ್ತಾ ಇತ್ತು. ಹಗಲಲ್ಲಿ ಇವರೆಲ್ಲರೂ ಕಬ್ಬು ಕಟಾವು ಮಾಡೋದಕ್ಕೆ ಹೋಗುವಂತ ಕಾರ್ಮಿಕರು. ಆದರೆ ರಾತ್ರಿ ಆಗ್ತಾ ಇದ್ದಂತೆ ಇವರ ವೇಷ ಬದಲು ಇವರೆಲ್ಲರೂ ಕಳ್ಳರಾಗೋಗ್ತಾ ಇದ್ರು. ಬೆಳಗ್ಗೆ ಕಬ್ಬು ಕಟಾವು ಮಾಡೋರು, ಅದಾದ ಮೇಲೆ ಬಂದು ಕಳ್ಳತನ ಮಾಡ್ತಾ ಇದ್ರು. ಅಂತಹ ಒಂದು ಕಿಲಾಡಿ ದಂಡುಪಾಳ್ಯ ಗ್ಯಾಂಗ್ ಅನ್ನ ಈಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಮಹಾರಾಷ್ಟ್ರ ರಾಜ್ಯದ ಮಂಗನೂರು ತಾಂಡ ಗ್ಯಾಂಗ್ ಇದು. ಆ ಗ್ಯಾಂಗ್ ಸದ್ಯ ಅಂದರಾಗಿದೆ. ಬಾದಾಮಿ ಪೊಲೀಸರ ಭರ್ಜರಿ ಕಾರ್ಯಾಚರಣೆಯಲ್ಲಿ ಇವರು ಅರೆಸ್ಟ್ ಆಗಿರುವಂಥದ್ದು. ಇದರಲ್ಲಿ 4 ಜನ ಅರೆಸ್ಟ್ ಆಗಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಇನ್ನು ಬಂಧಿತರಿಂದ 6 ಲಕ್ಷ ರೂಪಾಯಿ ಮೌಲ್ಯದ 6,08,000 ರೂಪಾಯಿ ಮೌಲ್ಯದ 76 ಗ್ರಾಂ ಚಿನ್ನವನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಇನ್ನು ಪೊಲೀಸರ ಕಾರ್ಯಕ್ಕೆ ಎಸ್ಪಿ ಸಿದ್ಧಾರ್ಥ್ ಗೋಯಲ್ ಅವರು ಪ್ರಶಂಸೆಯನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಬಾದಾಮಿ ಪೊಲೀಸರು ಅರೆಸ್ಟ್ ಮಾಡಿರುವಂತಹ ಖತರ್ನಾಕ್ ಗ್ಯಾಂಗ್ ಇದು. ನಮ್ಮ ಗುಲೇಟ್ಗುಡ್ಡ ಟೀಮ್ ನಮ್ಮ CPI ಬಾದಾಮಿ ನೇತೃತ್ವದಲ್ಲಿ ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಈ ವರ್ಷ ನಮ್ಮಲ್ಲಿ ಈಗಾಗಲೇ ಪ್ರೆಸ್ಸಲ್ಲಿ ರಿಪೋರ್ಟ್ ಆಗ್ತಾ ಇತ್ತು, ಮೀಡಿಯಲ್ಲಿ ರಿಪೋರ್ಟ್ ಆಗ್ತಾ ಇತ್ತು. ಹೌಸ್ ಥೆಫ್ಟ್ HBD ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ಅವರು ಒಂದು ಗ್ಯಾಂಗ್, ನಮ್ಮ ಕಟಾವು ಗ್ಯಾಂಗ್ಗೋಸ್ಕರ ತುಂಬ ಜನ ಬರ್ತಾರೆ. ಅದೇ ಗ್ಯಾಂಗ್ ಮೇಲೆ ನಮಗೆ ಡೌಟ್ ಇತ್ತು. ಆ ಒಂದು ಗ್ಯಾಂಗ್ಗೆ ಹಿಡಿದ್ಬಿಟ್ಟು ಅವರು ಟೋಟಲ್ 6 ಕೇಸ್ ಡಿಟೆಕ್ಟ್ ಮಾಡಿದ್ದಾರೆ. ಆ 6 ಕೇಸಲ್ಲಿ 5 ಕೇಸ್ ನಮ್ಮಲ್ಲಿ ಆಗಿದೆ, 1 ಕೇಸ್ ಬೇರೆ ಡಿಸ್ಟ್ರಿಕ್ಟಲ್ಲಿ ಆಗಿದೆ, ರೋಣ ಪೊಲೀಸ್ ಸ್ಟೇಷನಲ್ಲಿ ಆಗಿದೆ. ನಮ್ಮಲ್ಲಿ ಇರುವ 5 ಕೇಸಲ್ಲಿ 3 ಕೇಸ್ ಗುಲೇಟ್ಗುಡ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಆಯಿತು. ಕ್ರೈಮ್ ನಂಬರ್ 3/2025, ಕ್ರೈಮ್ ನಂಬರ್ 141/2025, ಕ್ರೈಮ್ ನಂಬರ್ 3/2026 ಈ ವರ್ಷ ಅದು. ಬಾದಾಮಿ ಪೊಲೀಸ್ ಸ್ಟೇಷನಲ್ಲಿ 261/2025, 6/2026 ಅಂದರೆ 2 ಕೇಸ್ 2026 3 ಕೇಸ್ 25. ರೋಣ ಪೊಲೀಸ್ ಸ್ಟೇಷನಲ್ಲಿ 227/2025 ಅಂದರೆ ಹೋದ ವರ್ಷ ಅದು. ಸೊ ಟೋಟಲ್ ಹೋದ ವರ್ಷ ಅದು 4 ಕೇಸಸ್, ಈ ವರ್ಷ ಅದು 2 ಕೇಸಸ್, ಟೋಟಲ್ 6 ಕೇಸ್ ನಾವು ಈಗ ಡಿಟೆಕ್ಟ್ ಮಾಡಿದ್ದೀವಿ. ಇಂಟ್ಯಾಕ್ಟ್ ಆಲ್ಮೋಸ್ಟ್ 90% ಪ್ರಾಪರ್ಟಿ ನಮಗೆ ಸಿಕ್ಕಿದೆ, ಇನ್ಕ್ಲೂಡಿಂಗ್ ಸಿಕ್ಕಿದೆ. ಇದರಲ್ಲಿ ಮೋಡಸ್ ಆಪರಂಡಿ ಯಾವ ರೀತಿ ಇವರು 5 ಜನದು ಗ್ಯಾಂಗ್ ಇದೆ. 5 ಜನದು ಹೆಸರು ಶಂಕರ್ ಹನುಮಂತ್ ಪವಾರ್, ವಯಸ್ಸು 20 ವರ್ಷ, ಕೂಲಿ ಕೆಲಸ ಮಾಡ್ತಾಯಿದ್ರು. ಅಭಿ ಅಲಿಯಾಸ್ ಶಿಖಮನಿ ಬೋಸ್ತೆ, ವಯಸ್ಸು 19 ವರ್ಷ. ನಮ್ಮ ಬಾಗಲಕೋಟೆ ಪ್ರತಿನಿಧಿ ಕೃಷ್ಣ ಹಾದಿಮನಿ ಫೋನ್ ಸಂಪರ್ಕದಲ್ಲಿದ್ದಾರೆ. ಕೃಷ್ಣ, ಈ ಕಿಲಾಡಿ ಗ್ಯಾಂಗನ್ನ ಪೊಲೀಸರು ಟ್ರೇಸ್ ಮಾಡಿದ್ದು ಹೇಗೆ? ಯಾಕಂದರೆ ಇವ್ರ ಹಿಸ್ಟ್ರಿ ಕೇಳಿದ್ರೆ ಅಷ್ಟು ಸುಲಭವಾಗಿ ಗೊತ್ತಾಗಲ್ಲ, ಸಾಮಾನ್ಯ ಜನರ ಥರ ಇರುವಂಥದ್ದು. ಇವರನ್ನ ಪತ್ತೆ ಹಚ್ಚಿದ್ದು ಹೇಗೆ ಪೊಲೀಸರು ಅಂತ? ಖಂಡಿತ ನವೀನ್, ಏನಂತ ಹೇಳಿದ್ರೆ ಕಳ್ಳ ಎಷ್ಟೇ ಜಾನರಾಗಿದ್ರು ಕೂಡ ಒಂದೇ ಸುಳ್ಳು ಕೂಡ ಅವನು ಬಿಟ್ಟು ಹೋಗಿರ್ತಾನೆ ಎಂಬುದಕ್ಕೆ ಇದು ಸ್ಪಷ್ಟ ಉದಾಹರಣೆ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಈ ಗ್ಯಾಂಗ್ ಏನಂತ ಹೇಳಿದ್ರೆ ಕಬ್ಬು ಕಟಾವು ಮಾಡೋ ಒಂದು ನೆಪದಲ್ಲಿ ಏನಂತ ಹೇಳಿದ್ರೆ ಬಾಗಲಕೋಟೆ ಆಗಿರ್ಬೋದು ಮತ್ತೆ ಬೆಳಗಾವಿ ಆಗಿರ್ಬೋದು, ಬಿಜಾಪುರ ಜಿಲ್ಲೆಗಳಿಗೂ ಕೂಡ ಈ ಗ್ಯಾಂಗ್ ಬರ್ತಾ ಇತ್ತು. ಅದರಂತೆ ಬಾಗಲಕೋಟೆ ಜಿಲ್ಲೆಗೆ ಬಂದಾಗ ಈ ಕಬ್ಬು ಕಟಾವು ಮಾಡುವಂತ ಗ್ಯಾಂಗ್ ಏನಿರುತ್ತೆ ಇದು ಹಗಲು ಕಬ್ಬು ಕಟಾವನ್ನ ಮಾಡ್ತಿತ್ತು, ರಾತ್ರಿ ಆದ್ರೆ ಸಾಕು ಮನೆಗಳತನವನ್ನ ಮಾಡ್ತಾ ಇತ್ತು. ಪ್ರಮುಖವಾಗಿ ಇದು ಗ್ರಾಮೀಣ ಪ್ರದೇಶದ ಮನೆಗಳಿಗೆ ಸಾಕಷ್ಟು ಕಿರಿಕಿರಿಯನ್ನು ಉಂಟು ಮಾಡ್ತಾ ಇತ್ತು. ಹೀಗಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಾಗಲಕೋಟೆ ಜಿಲ್ಲೆಯಲ್ಲಿ 5 ಮತ್ತೆ ಗದಗ ಜಿಲ್ಲೆಯಲ್ಲಿ 1 ಪ್ರಕರಣ ದಾಖಲಾಗಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಾಗಲಕೋಟೆ SP ಸಿದ್ಧಾರ್ಥ್ ಗೋಯಲ್ ಅವರು ಏನು ಹುನಗುಂದನ DYSP ಆಗಿರುವಂತ ಸಂತೋಷ್ ಬನ್ನಟ್ಟಿ ಮತ್ತು ಬಾದಾಮಿ CPI ಬನ್ನೆ ನೇತೃತ್ವದಲ್ಲಿ ವಿಶೇಷ ತಂಡವನ್ನ ರಚನೆ ಮಾಡ್ತಾರೆ. ಏನಂತ ಹೇಳಿದ್ರೆ ಈ 4 ಆರೋಪಿಗಳೇನಿದ್ದಾರೆ, ಆ 4 ಆರೋಪಿಗಳು ಸರಿತಾ ಎಂಬ ಮಹಿಳೆಯ ಮಾಂಗಲ್ಯ ಸವನ್ನ ಕಿತ್ಕೊಂಡು ಹೋಗಿರ್ತಾರೆ. ಅಂತ ಹೇಳಿದ್ರೆ ಒಂದು ಮೊಬೈಲ್ ಅನ್ನು ಕೂಡ ಅವರು ಕಳ್ಳತನ ಮಾಡ್ಕೊಂಡು ಹೋಗಿರ್ತಾರೆ. ಕಳ್ಳತನ ಮಾಡಿಕೊಂಡು ಹೋದಂತ ಮೊಬೈಲ್ಗೆ ತಮ್ಮ ಸಿಮ್ಮನ್ನ ಬಳಸಿ ಅವರು ಅದನ್ನ ಯೂಸ್ ಮಾಡ್ತಾ ಇರ್ತಾರೆ. ಹೀಗಾಗಿ ಅದೇ ಮೊಬೈಲ್ನ ನಂಬರ್ ಅನ್ನ ಟ್ರೇಸ್ ಮಾಡಿ ಆ ಪೊಲೀಸರು ಇವರನ್ನ ಬಲೆಗೆ ಬೀಸಿರುವಂತದ್ದು. ಬಂಧಿತರೆಲ್ಲರೂ ಕೂಡ ಪಕ್ಕದ ಮಹಾರಾಷ್ಟ್ರ ರಾಜ್ಯದ ಪರಬರಿ ಜಿಲ್ಲೆಯ ಜಿಂತನೂರು ತಾಲೂಕಿನ ಮಂಗನೂರು ತಾಂಡದ ಗ್ಯಾಂಗ್ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಇವರೆಲ್ಲರನ್ನು ಕೂಡ ಈಗಾಗಲೇ ಪೊಲೀಸರು ಬಂಧನ ಮಾಡಿರುವಂತದ್ದು. ಬಂಧನ ಆಗಿರುವಂತ ಎಲ್ಲರೂ ಕೂಡ ಅಂದ್ರೆ ಕುಟುಂಬಸ್ಥರು ಮತ್ತೆ ಸಂಬಂಧಿಕರು ಎಂಬ ಮಾಹಿತಿಯನ್ನ ಕೂಡ ಪೊಲೀಸರು ನೀಡಿರುವಂತದ್ದು. ಮತ್ತೆ ಬಾಗಲಕೋಟೆಯಲ್ಲೂ ಕೂಡ ಈ ರೀತಿಯಾದಂತ ಯಾವುದೇ ರೀತಿಯಾದಂತ ಗ್ಯಾಂಗ್ ಇರಬಹುದಾ ಎಂಬ ಊಹೆಯನ್ನ ಈಗಾಗಲೇ ಬಾಗಲಕೋಟೆ ಜಿಲ್ಲೆಯ ಪೊಲೀಸರು ಮಾಡಿರುವಂತದ್ದು. ಹೀಗಾಗಿ ಬಾಗಲಕೋಟೆಗೆ ಕಬ್ಬು ಕಟಾವು ಏನು ಗ್ಯಾಂಗ್ ಏನಿದೆ, ಗ್ಯಾಂಗಿನ ಸಂಪೂರ್ಣ ವರದಿಯನ್ನ ತರಿಸಿಕೊಳ್ಳೋದಕ್ಕೆ ಈಗಾಗಲೇ ಜಿಲ್ಲಾ ಪೊಲೀಸರು ನಿರ್ಧಾರ ಮಾಡಿರುವಂತದ್ದು. ಜೊತೆಗೆ ಅಂತ ಹೇಳಿದ್ರೆ ಸಕ್ಕರೆ ಕಾರ್ಖಾನೆ ಮಾಲೀಕರು ಈ ಕಬ್ಬು ಕಟಾವು ಗ್ಯಾಂಗ್ ಅನ್ನ ತರಿಸ್ತಾರೆ. ಹೀಗಾಗಿ ಸಕ್ಕರೆ ಕಾರ್ಖಾನೆಯ ಮಾಲೀಕರಿಗೆ ಈಗಾಗಲೇ ಬಾಗಲಕೋಟೆ ಜಿಲ್ಲಾ ಪೊಲೀಸರು ಸೂಚನೆಯನ್ನ ಕೊಟ್ಟಿದ್ದು, ಕಬ್ಬು ಕಟಾವು ಮಾಡೋಕೆ ಬರುವಂತ ಎಲ್ಲ ಗ್ಯಾಂಗಿನ ಮಾಹಿತಿಯನ್ನು ಕೂಡ ಈಗಾಗಲೇ ಬಾಗಲಕೋಟೆ ಜಿಲ್ಲಾ ಪೊಲೀಸರು ಪಡಿತಾ ಇರುವಂತದ್ದು. ನವೀನ್, ಥ್ಯಾಂಕ್ ಯು ಕೃಷ್ಣ ಡೀಟೇಲ್ಸ್ಗೆ.